ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ದುಃಖದ ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವಸಂತವಾಣಿಯಲ್ಲಿ ಹಲವಾರು ಬಾರಿ ಒಂದು ವಿಡಿಯೋ ನೋಡಿದ್ರಿ. ಕರ್ನಾಟಕದ ಹಲವಾರು ಭಾಗದ ಜನರು ಕೂಡ ಬಂದು ಇಲ್ಲಿ ಒಂದು ವಿಶೇಷವಾದ ಬಸವಣ್ಣ ದರ್ಶನ ಪಡೆದಿದ್ರು. ಆ ಬಸವಣ್ಣನ ನೆನೆಸ್ಕೊಂಡ್ರೆ ತುಂಬ ಜನಕ್ಕೆ ಅವರ ಸಮಸ್ಯೆಗಳು ದೂರ ಆಗ್ತಾ ಇತ್ತು. ದೇವರು ನಿಜವಾಗ್ಲೂ ಬೆಟ್ಟದ ರಂಗಪ್ಪ ಈ ಬಸವನ ರೂಪದಲ್ಲಿ ಇದ್ದಾನೆ ಅಂತ ಹೇಳಿ ಇಲ್ಲಿನ ಹಲವಾರು ಭಕ್ತರು ನಂಬಿದ್ರು. ಆದರೆ ಇವತ್ತು ಆ ಬಸವಣ್ಣ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾನೆ. ಅವರ ಒಂದು ಭಕ್ತರು ಮತ್ತು ಅವರ ಆ ಕರುವನ್ನು ಬಿಟ್ಟು ತಮ್ಮ ಬದುಕನ್ನು ಅದರ ಜೊತೆನೆ ಕಟ್ಕೋತಿದ್ದಂಥವರು ನಮ್ಮ ಜೊತೆಲಿದ್ದಾರೆ. ಇವತ್ತು ಅವ್ರ ದುಃಖವನ್ನು ನಾವು ಹಂಚ್ಕೊಳ್ತಾ ಹೋಗ್ತೀವಿ. ಏನಾಯ್ತು ಅಂತ ಗೊತ್ತಿಲ್ಲ. ಮೊನ್ನೆ ಶನಿವಾರ ಎಲ್ಲ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋದೆ. ಆ ಕಡೆ ಸತಿನೇನೋ ನನ್ನ ಹತ್ರ ವಿಡಿಯೋ ಇದೆ. ನಾನು ಆಚೆ ಹೋಯ್ತಾ ಇದ್ರೆ ನಾನು ಹಿಂದೆಗಡೆನೇ ಬಂದ ಟೆಂಪೋ ಜೊತೆನಲ್ಲಿ ಹೋಗಿ ಅದಿಕೊಂಡ್ರು 2 ರೌಂಡ್ ನನ್ನ ಜೊತೆಗೆ ಬಂದ. ಮತ್ತೆ ವಾಪಸ್ ಬಂದು ಹೋಗಪ್ಪ 1 ಅವರ್ ನಿನ್ನ ಜೊತೆ ಕಾಲ ಕಳ್ತೀನಿ, ಬರ್ತೀನಿ ಹೋಗೋ ಮುಂದಿನ ಶನಿವಾರ ಅಂತ ಅಂದೆ. ಸೀದಾ ನನ್ನ ಜೊತೆ ಈ ಊರೊಳಗೆ ಅರ್ಧ ದಾರಿ ತಕ ಬಂದ. ಅಪ್ಪ ನೀನು ಊರಿಗೆ ಬರ್ತೀನಿ ಅಂದ್ರೆ ಬಾ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ದೇವಸ್ಥಾನ ತಕ ಬಂದ್ಬಿಡು ಅಂತಂದೆ. ಅರ್ಧ ದಾರಿ ಒಳಗೆ ನಿಂತ್ಕೊಬಿಟ್ಟ. ಮತ್ತೆ ನಮ್ಮ ಮಗನ ಕಳಿಸಿ 2 ಹೆಚ್ಚು ಬೆಲ್ಲ ತಿನ್ನಿಸ್ತೆ ಸರ್. ಈ ಹಳ್ಳಿ ಮರ್ತಕ್ಕೆ ಬರೋ ಗಂಟ ಅಲ್ಲಿ ಹೆಣ್ಮಕ್ಳುಗಳೆಲ್ಲ ನೋಡ್ತಾ ಇರು. ನಿಂತ್ಕೊಂಡು ನೋಡಿದ್ದೆ ಅವನು. ನನ್ನ ಕೊನೆ ಸರ್ 2 ವರ್ಷ 2 ತಿಂಗಳು ಬೆಂಗಳೂರಿಂದ ಪ್ರತಿ ವಾರ ನೋಡ್ತಿದ್ದೆ. ದೇವರು ನನಗೊಂದು ಮಾತು ಹೇಳ್ತಿದ್ದವನು, ಒಂದು ಮಾತು ಹೇಳೋದು ನನ್ನಿಂದ ಇವತ್ತು ಮರೆ ಆಗ್ಬಿಟ್ಟ. ನಾಳೆ ನನ್ನ ಬರ್ತಡೇ ಇತ್ತು ಸರ್. ರಾತ್ರಿ 10 ಗಂಟೆ ರಾತ್ರಿನಲ್ಲಿ ಕೂತು ಪಂಚಾಮೃತ ಅಭಿಷೇಕ ಮಾಡಬೇಕು ಈ ಗ್ರಾಮದಲ್ಲಿ, ಎಲ್ಲರೂ ಕೇಳಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಅಣ್ಣರ ಹತ್ರ ಮಾತಾಡಿದ್ದೆ. ಎಲ್ಲರನ್ನೂ ಕರೆಯೋಣ, ಸಂಕ್ರಾಂತಿ ಹಬ್ಬ ದಿವಸ ಮಾಡೋಣ, ನವೆಂಬರ್ 27ನೇ ತಾರೀಕಿಗೆ ಮಾಡೋಣ ಅಂತ ರಾತ್ರಿ ನೋಡಿ ಸರ್. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು, ಬ್ಯಾಡ್ ನ್ಯೂಸ್ ಅಂತ ಅಂದ್ರು ಸರ್. ಅರಗಿಸ್ಕೊಳಕ್ಕೆ ಆಗ್ತಿಲ್ಲ ಸರ್, ಸರ್. ಏನಿಲ್ಲ, ಆರೋಗ್ಯವಾಗಿ ಚೆನ್ನಾಗೇ ಇದ್ದ. ಏನಾಯ್ತು ಅಂತ ಗೊತ್ತಿಲ್ಲ. ಈ ಗ್ರಾಮದವರು ಎಲ್ಲರೂ ತುಂಬ ಸಹಕಾರ ನೀಡೋರು ಸರ್. ಭಗವಂತ ಶ್ರೇಷ್ಠವಾದ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಈ ಗ್ರಾಮ ಕೊಟ್ಟು ಕಾಪಾಡಲಿ ಆ ರಂಗನಾಥ ಸ್ವಾಮಿ ಅಂತ ಕೇಳಿ. ಸ್ನೇಹಿತರೆ, ಇದು ಅವರು ನೋವಿನ ಮಾತಾಗಿದೆ. ಯಾಕೆಂದರೆ ತಮ್ಮ ಮನೆಯ ಮಗ ಅವನು ಅಂತ ತಿಳ್ಕೊಂಡಿದ್ದವರು ಅವರು ಪ್ರತಿದಿನ ಬಂದು ಅದನ್ನು ನೋಡ್ತಾ ಇದ್ರು. ಅದಕ್ಕೆ ಬೇಕಾದ ಎಲ್ಲ ಸಲಕರಣೆನೂ ನೋಡ್ಕೊಳ್ತಾ ಇದ್ರು. ಅದೇ ರೀತಿ ಗ್ರಾಮಸ್ಥರು ಕೂಡ ತಮ್ಮ ಮನೆಯ ಮಗನ ರೀತಿಯನ್ನೇ ಆ ಬಸವಣ್ಣ ಆ ಗ್ರಾಮದಲ್ಲಿ ನೋಡ್ತಾ ಇದ್ರು. ಈಗ ಅದು ಕೊತ್ಕೆರೆ ಗ್ರಾಮ. ಇಲ್ಲಿ ಹಲವಾರು ಗ್ರಾಮಸ್ಥರಿದ್ದಾರೆ. ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಈ ಬಸವಣ್ಣ ನೆನ್ನೆ ಮನೆಯೂ ಚೆನ್ನಾಗಿ ಓಡಾಡ್ತಾ ಇತ್ತು. ಊರೊಳಗಡೆ ಎಲ್ಲ ಬಂದು ಇದು ಮಾಡ್ಕೊಂಡು ಏನಾಯಿತು ಅಂತ ಯಾರಿಗೇನು ಗೊತ್ತಾಗಲಿಲ್ಲ. ಚೆನ್ನಾಗೆಲ್ಲ ಮೇವ್ಕೊಂಡು ಎಲ್ಲರ ಮನೆ ತಗೋ ಹೋಗಿ ಬರೋದು. ಊರೊಳಗಡೆ ಹಿಂದೆ ಹೆಂಗೆ ಬೀಡ್ತಾರೆ ಯಾವ ಥರ ಮಾಡ್ತಾಯಿತ್ತು ಅದೇ ಥರ ಇಲ್ಲಿ ಇವರು ವಾರಕ್ಕೊಂದು ಸರಿ ಬಂದು ಈ ಬೇಗೂರು ಕ್ಷೇತ್ರದವ್ರು ಬಂದು ಬೆಲ್ಲ ಎಲ್ಲ ತಿನ್ನಿಸ್ಬಿಟ್ಟು ಹೋಗ್ತಾಯಿದ್ರು. ಅವ್ರು ಬಂದಾಗ ಮಕ್ಕ ನೋಡ್ಕೊಂಡು ಸುತ್ತ ಹೊಡ್ಕೊಂಡು ಅವ್ರ ಹತ್ರ ಹೋಯ್ತಾ ಇರಲಿಲ್ಲ. ಸ್ವಲ್ಪ ದೂರ ನಡ್ಕೊಂಡು ಹೋಗೋದು ಬರೋದು. ಊರೊಳಗಡೆ ಎಲ್ಲರ ಮನೆ ಬಾಕ್ಲಿಗೂ ಹೋಗಿ ಬರೋದು. ಊರಲ್ಲಿ ಬೀಟ್ ಥರ, ಒಂದು ಪೊಲೀಸ್ ಬೀಟ್ ಥರ ಇದು ಸೇವೆಯನ್ನು ಮಾಡ್ತಾಯಿತ್ತು ನಮ್ಮ ರಂಗನಾಥ ಸ್ವಾಮಿ. ಎಲ್ಲರಿಗೂ ಒಂದು ಕಳ್ತನದಾಗಲಿ ಇನ್ನೊಂದಾಗಲಿ ಯಾರೇ ಬರೋದಾಗಲಿ ಬಂದ್ರೂ ಕೂಡ ಅದನ್ನು ಸುರಕ್ಷಿತವಾಗಿ ಕಾಪಾಡ್ಕೊಂಡು ಓಡಾಡೋ ರೀತಿಯಲ್ಲಿ ಇದು ಮಾಡ್ತಾಯಿತ್ತು. ಅದೇನಾಯಿತು ಅಂತ ಗೊತ್ತಿಲ್ಲ. ಈ ಗ್ರಾಮಸ್ಥರಿಗೆ ಇದೊಂದು ಬಸವಣ್ಣ ಅಂದರೆ ಎಲ್ಲರೂ ಮುಟ್ಕೊಂಡು ನಮಸ್ಕಾರ ಮಾಡ್ಕೊತಾಯಿದ್ರು. ಪ್ರತಿ ಬೀದಿಗೆ ಹೋದ್ರೂ ಬಸವಣ್ಣ ಬರ್ತಾನೆ ಅಂತ ಒಂದು ಕ್ರಿಯೆ ದೇವ್ರು ಬಂತು, ನಮ್ಮ ಬಸವಣ್ಣ ಬಂತು ಅಂತ ಕ್ರಿಯೆ ಮಾಡ್ತಾಯಿದ್ರು. ಅದೇನಾಯಿತು ಅಂತ ಗೊತ್ತಿಲ್ಲ. ಆ ಬಸವಣ್ಣ ನಿನ್ನೆ ನೀನು ಸಾಯಂಕಾಲನೂ ಚೆನ್ನಾಗಿತ್ತು, ರಾತ್ರಿನೂ ಹೋಯ್ತು ಅಂತ ಅಲ್ಲಿ ಈ ಚನ್ನಪ್ಪಗೌಡರು ಸೆಡ್ ಹತ್ರ ಹೋಯ್ತು ಅಂತ ಅಂದರು. ಅಷ್ಟೇ ನೋಡಿದ್ದು ಬೆಳಗ್ಗೆ ತೀರೋಯ್ತು ಅಂತ ಒಂದು ಸುದ್ದಿ ಬಂದ ತಕ್ಷಣ ನಮಗೆಲ್ಲ ಇಡೀ ಕೊತ್ಕೆರೆ ಗ್ರಾಮಸ್ಥರುಗಳೆಲ್ಲ ಸೇರ್ಕೊಂಡು ಇವತ್ತು ಅಂತ್ಯಕ್ರಿಯೆ ಮಾಡೋಕ್ಕೋಸ್ಕರ ಇಲ್ಲಿ ಬೇಡ ನಮ್ಮೂರಿಗೆ ತಗೊಂಡೋಯ್ತೀವಿ ಅಂತ ಬೇಗೂರು ಗ್ರಾಮಕ್ಕೆ ತಗೊಂಡೋಯ್ತಾವ್ರೆ. ಅವ್ರು ಹೊಲದಲ್ಲಿ ಮಾಡ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಂದರು. ಆಯಿತು ಸಂತೋಷ. ನಮ್ಮನ್ನು ಕೇಳಿದ್ರು, ಇಲ್ಲೇನಾದ್ರು ಮಾಡ್ತೀರಾ ಅಂದ್ರಲ್ಲ, ನೀವು ಬಿಟ್ಟಿದ್ದೀರಾ ನಮ್ಮ ಊರಿಗೆ ಬಂದು ಸೇರಿತ್ತು, ನೀವೇ ತಗೊಂಡೋಗಲ್ಲಿ ಪೂಜೆ ಪುನಸ್ಕಾರ ಮಾಡಿ ಸ್ವಾಮಿ ನಾವೆಲ್ಲ ಅದಕ್ಕೇನು ಸಹಾಯ ಬೇಕೋ ಮಾಡ್ತೀವಿ ಅಂತ ಹೇಳಿ ಈ ಗ್ರಾಮಸ್ಥರುಗಳೆಲ್ಲ ಸಲಹೆ ಕೊಟ್ಟರು ಸರ್. ಓಕೆ, ಈಗ ಸಾವಿನಿಂದ ಏನಾದರೂ ನಿಮಗೆ ಅನುಮಾನ ಇದೆಯಾ? ಯಾಕೆ ಅಂತ ಅಂದರೆ ಬಸವ ಊರನ್ನು ಕಾಯ್ತಾ ಇತ್ತು. ಕಳ್ಳರಿಗೆ ಈ ಊರಲ್ಲಿ ಏನು ಕಳ್ತನ ಮಾಡೋದಕ್ಕೆ ಅವಕಾಶ ಆಗ್ತಿರಲಿಲ್ಲ. ಅತಿ ಹೆಚ್ಚು ಇಲ್ಲಿ ಅಡಿಕೆ ವ್ಯಾಪಾರಿಗಳು ಕೋಟಿಗಟ್ಟಲೆ ವ್ಯವಹಾರ ನಡೀತಾ ಇತ್ತು. ಅದನ್ನೆಲ್ಲ ಬಸವ ತಡೀತಾ ಇದ್ದ ಅನ್ನೋ ಹಿನ್ನೆಲೆಯಲ್ಲಿ ಏನಾದರೂ ಕೈ ಚಳಕ ಅಥವಾ ಬೇರೆ ಏನಾದ್ರು ನಡೆದಿರ್ಬೋದಾ? ಒಪ್ಪನ್ನ ನೆನೆಸ್ಕೊಂಡವ್ರೆ, ಯಾವುದೇ ಕಾರ್ಯ ನೀವು ಬಸವಣ್ಣನ ನೆನೆಸ್ಕೊಂಡವ್ರೆ ಯಾವುದೂ ತೊಂದರೆ ಆಗ್ದಂಗೆ ಸುಗಮ ಕಾರ್ಯಗಳು ಆಯ್ತಾ ಇದ್ದೋ.
ಅಡಿಕೆ ವ್ಯಾಪಾರಕ್ಕಾಗಲಿ ಇನ್ನೊಂದು ಅಡಿಕೆಗಳನ್ನು ಕಳ್ತನದಾಗಲಿ ಎಲ್ಲ ನಿಂತೋಗಿದ್ದು. ಇನ್ನು ನಮ್ಮಪ್ಪ ಪೊಲೀಸ್ ಥರ ಬೀಟ್ ಮಾಡಿ ನಮಗೆ ಸಹಾಯವನ್ನು ಮಾಡ್ತಾ ಅವ್ನು ಬಂದ ಅಂದರೆ ಬಿಡೋ ಏನು ತೊಂದರೆ ಇಲ್ಲ ಅನ್ನೋದು ಇತ್ತು. ಈ ಊರು ಗ್ರಾಮಸ್ಥರು ಭಾಳ ನಮ್ಮ ಅಪ್ಪನ ರಂಗಪ್ಪ ಇಲ್ಲಿ ನಮ್ಮೂರಲ್ಲಿ ಅವನೇ, ಬೆಟ್ಟದಲ್ಲಿರೋನು ಇಲ್ಲ ಅವನೇ ಅಂತ ಓಡಾಡ್ತಾವನೆ ಅಂತ ತಿಳ್ಕೊಂಡಿದ್ರು. ಸಾವಿನ ಬಗ್ಗೆ ಯಾರಿಗೂ ಅನುಮಾನ ಆಯ್ತಾ ಇಲ್ಲ ಸರ್. ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಇದು ನಿನ್ನೆನೂ ಓಡಾಡವನೆ, ರಾತ್ರಿನೂ ಓಡಾಡವನೆ, ಸಾಯಂಕಾಲನೂ ಕೂಡ ಅಲ್ಲಿ ಚೆನ್ನಪ್ಪಗೌಡರು ಇದ್ರ ತಾವು ಹೋಗವನೆ ಕೋಳಿ ಫಾರಂ ಸೈಡ್ ಹತ್ರ. ಅಲ್ಲೇ ಸಾವನ್ನಪ್ಪ ಒಂದು ಸ್ವಾಮಿ. ಅಷ್ಟೇ ಏನಾಯಿತು ಅಂತ ಆಕಸ್ಮಿಕ ಸಾವು ಏನಾಯಿತು ಅಂತ ಯಾರು ಈ ಗ್ರಾಮಸ್ಥರಿಗೆ ಏನೂ ಗೊತ್ತಾಯ್ತಾ ಇಲ್ಲ. ಕಳ್ಕೊಂಡಿದೀವಿ ಅವನ್ನ. ನಾವು ಮನೆ ಮಗನ ಥರ ಇದ್ದ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ನಾನು ನನ್ನ ಮಗನ ನೋಡಕ್ಕೆ ಬರ್ತಿದ್ಲ್ವೋ ಬೆಂಗಳೂರಿಂದ. ಅವನನ್ನ ಬಂದು ಪ್ರತಿ ಸಂಡೇ ಪ್ರತಿ ಶನಿವಾರ ಬಂದು ಅವ್ನು ನೋಡ್ಕೊಂಡು ನಮ್ಮ ಮನೆಗೆ ಬರ್ತಿದ್ದವರು. ಅಂಥವ್ರನ್ನ ಇವತ್ತು ಮೋಸ ಮಾಡಿಬಿಟ್ಟು ಹೇಳಲಿಲ್ಲ, ಏನು ಹಿಂಗಾಯ್ತು, ಇಲ್ಲ ಹುಷಾರಿಲ್ಲ ಅಂತ ಗೊತ್ತಿದ್ರು ನಾವು ಬಂದು ಏನೋ ಒಂದು ಡಾಕ್ಟ್ರನ್ನ ಇನ್ನೊಬ್ಬರನ್ನ ಕರೆಯೋವು. ಯಾರನ್ನೂ ಏನು ನೋಡಲಿಲ್ಲ ನಾವು. ಯಾಕೆ ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಹಂಗಾಗೋಗವನೆ. ಏನು ಅಂತ ಹೇಳೋಣ. ನಮ್ಮ ಮನೆ ಮಗ ಏನು ನನ್ನ ಮಗನಕಿನ್ನೂ ನನ್ನ ಮಗ ಇವನು ಅಂದರೆ ನನ್ನ ಮಗನಕಿನ್ನೂ ಅವನು ದೊಡ್ಡ ಮಗ ಅವನು ಅನ್ನೋರು. ನಿನ್ನ ದೊಡ್ಡ ಮಗನ ನೋಡೋಕೆ ಬಂದಿದ್ದೇನಪ್ಪ ಅನ್ನೋರು ಜನ ಊರಸ್ತರು. ಬಂದರು ಹೋಗಪ್ಪ ನೀವು ಅನ್ನೋರು ಅಲ್ಲೇ ಅನ್ನೋರು. ಇವಾಗ ಎಲ್ಲೂ ಬರೋದ ನಾವು ನೋಡೋಕ್ಕೆ. ನಮ್ಮ ಅಪ್ಪನ ಫ್ರೆಂಡು ಫೋನ್ ಮಾಡೋರು, ಹಿಂಗೆ ಬಸವಣ್ಣ ತೀರ್ಕೊಂಡೈತೆ ಅಂತ. ನಾನು ಸ್ಕೂಲ್ ಬಟ್ಟೆಲ್ಲೇ ಹಂಗೆ ಓಡಿ ಬಂದೆ ಎಳ್ಕೊಂಡು ಮನೆ ಗ್ರೂಪೇಶ್ವರದಲ್ಲಿ. ವರ್ಷ ಸಂಕ್ರಾಂತಿಲೂ ಕರ್ಕೊಂಬಂದು ಮೆರವಣಿಗೆ ಮಾಡ್ತಿರೋ. ಮುಂದಿನ ವರ್ಷ ಸಂಕ್ರಾಂತಿಲಿ ಅದ್ದೂರಿಯಾಗಿ ಮಾಡೋಣ ಅಂತ ಅನ್ಕೊಂಡಿದ್ದೋ. ನಿನ್ನೆ ರಾತ್ರಿನೇ 28 ನವೆಂಬರ್ಗೆ ಮಾಡೋಣ ಅನ್ಕೊಂಡಿದ್ದಕ್ಕೆ ಬೆಳಗ್ಗೆ ಅಲ್ಲೇ ವಿಚಾರ ಗೊತ್ತಾಯಿತು. ಸ್ನೇಹಿತರೆ, ನೋಡಿದ್ರಲ್ಲ, ಆ ಬಸವಣ್ಣ ಆ ಗ್ರಾಮದ ಮನೆಯ ಮಗನಾಗಿ ಇರುವುದರ ಜೊತೆಗೆ ಪ್ರತಿ ಮನೆಯನ್ನು ರಕ್ಷಣೆ ಮಾಡುವ ಕಾವಲುಗಾರನಾಗಿದ್ದ. ಬಂಧುಗಳೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ. ಈ ವಿಡಿಯೋನ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.